ವೃಶ್ಚಿಕ ರಾಶಿಯವರೇ, ಈ ಯುಗಾದಿ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆ ನೀವು ಊಹಿಸಿರುವುದಕ್ಕಿಂತಲೂ ಕೂಡ ದೊಡ್ಡದಾಗಿರುತ್ತೆ. ಹಾಗೆಯೇ ಈ ವರ್ಷ ನೀವು ಎಚ್ಚರವಾಗದಿದ್ದರೆ ಅವಕಾಶಗಳು ಕೈ ತಪ್ಪುವುದಂತೂ ಖಚಿತ. ನಮಸ್ಕಾರ ಸ್ನೇಹಿತರೆ, ಸನಾತನ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಮೊದಲನೇದಾಗಿ ನಾನು ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ದಿನ ವೃಶ್ಚಿಕ ರಾಶಿಯ ಯುಗಾದಿ ನಂತರದ ವರ್ಷ ಭವಿಷ್ಯವನ್ನ ನೋಡುವಂತಹ ಸಮಯ. ಇಲ್ಲಿ ಮೊದಲನೇದಾಗಿ ಯಾವ ಗ್ರಹಗಳು ವಿಶೇಷವಾಗಿ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನ ಮೊದಲನೇದಾಗಿ ನಾವು ನೋಡ್ಕೊಳ್ಳೋಣ. ಇಲ್ಲಿ ನಿಮಗೆ ಗುರು 7 ಅಥವಾ 8ನೇ ಭಾವದಲ್ಲಿ ಸಂಚಾರವನ್ನು ಮಾಡಲಿಕ್ಕಿದ್ದಾನೆ. ಹಾಗೆ ಶನಿ 5ನೇ ಭಾವದಲ್ಲಿ ಸ್ಥಿರವಾಗಿರ್ತಾನೆ. ರಾಹು 4ನೇ ಭಾವದಲ್ಲಿ, ಕೇತು 10ನೇ ಭಾವದಲ್ಲಿರ್ತಾನೆ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ನಿಮ್ಮ ಜೀವನದಲ್ಲಿರಬಹುದು ಸಂಬಂಧಿಗಳು, ಹಾಗೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ಕೆಲಸ, ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ದೊಡ್ಡ ಬದಲಾವಣೆಗಳು ಆಗೋದು ಖಂಡಿತವಾಗಿಯೂ ಸತ್ಯ. ಇದು ಒಂದು ಲೆಕ್ಕದಲ್ಲಿ ನಿಮಗೆ ಟ್ರಾನ್ಸ್ಫಾರ್ಮೇಶನ್ ವರ್ಷ ಅಂಥೇಳಿ ನಾವು ಕರಿಬಹುದು. ನೀವು ಮಾಡ್ತಾ ಇರುವಂತಹ ಕೆಲಸದಲ್ಲಿ ಒಮ್ಮೆಲೆ ಚೇಂಜಸ್ ಅನ್ನ ಆಗೋದನ್ನ ಕಾಣಬಹುದಾಗಿದೆ. ಕೆಲವರಿಗೆ ಜಾಬ್ ಚೇಂಜ್ ಆಗ್ಬೋದು, ಪ್ರಮೋಷನ್ ಸ್ವಲ್ಪ ಡಿಲೇ ಆದ್ರೂ ಕೂಡ ಒಳ್ಳೆಯ ಗ್ರೋತ್ ಅನ್ನ ನೀವು ನೋಡಬಹುದಾಗಿದೆ. ಬಿಸ್ನೆಸ್ ಮಾಡ್ತಾ ಇರುವಂತವರಿಗೆ ವರ್ಷದ ಪ್ರಾರಂಭದಲ್ಲಿ ಸ್ವಲ್ಪ ಮಂದಗತಿಯಾಗಿ ನಡೆದುಕೊಂಡು ಹೋಗ್ಬೋದು. ತದನಂತರದಲ್ಲಿ ಸಡನ್ ಆದಂತಹ ಅಭಿವೃದ್ಧಿಯನ್ನ, ಪ್ರಾಫಿಟ್ ಅನ್ನ ನೀವು ಸ್ವಂತ ಉದ್ಯೋಗದಲ್ಲಿ ನೋಡ್ತಾ ಹೋಗ್ಬೋದು. ಆದರೆ ಇಲ್ಲಿ ಒಂದು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ತಕ್ಷಣವಾದಂತಹ ನಿರ್ಧಾರಗಳು ನಿಮ್ಮನ್ನ ತಪ್ಪುದಾರಿಗೆ ಎಳೆಯಬಹುದು. ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಯೋಚನೆಯನ್ನ ಮಾಡಿಕೊಂಡು ನಿಮ್ಮ ಮುಂದಿನ ಹೆಜ್ಜೆಗಳನ್ನ ಇಟ್ಟರೆ ಜಯ ನಿಮಗೆ ಕಟ್ಟಿಟ್ಟ ಬುತ್ತಿ. ಇಲ್ಲಿ ನಿಮಗೆ ನಿಮ್ಮ ಶ್ರಮಕ್ಕೆ, ಪರಿಶ್ರಮಕ್ಕೆ ಫಲ ಸಿಗುವಂತಹದ್ದು ಸ್ವಲ್ಪ ವಿಳಂಬ ಆಗ್ಬೋದು. ಆದರೆ ದೊಡ್ಡದಾದಂತಹ ಫಲವೇ ನಿಮಗೆ ಈ ವರ್ಷದಲ್ಲಿ ಸಿಗ್ತಾ ಹೋಗುತ್ತೆ. ಆರಂಭದಲ್ಲಿ ಸ್ವಲ್ಪ ಖರ್ಚು ಹೆಚ್ಚಾಗಿ ಕಾಣುವಂತಹ ಸಾಧ್ಯತೆಗಳಿದೆ. ಮನೆಯ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತಹದ್ದು, ಗಾಡಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತಹದ್ದು, ಹಾಗೆ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಇದೆಲ್ಲದರಲ್ಲಿ ನೀವು ಹಣವನ್ನ ಖರ್ಚು ಮಾಡುವಂತಹ ಸಾಧ್ಯತೆ. ಹಾಗೆ ಇನ್ನು ಕೆಲವು ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಅಂತೇಳಿ ನಾವು ಹೇಳ್ತೀವಿ, ಅದನ್ನು ಕೂಡ ನೀವು ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ವರ್ಷದ ಮಧ್ಯಭಾಗದಿಂದ ಹಣದ ಫ್ಲೋ ಅನ್ನುವಂತಹದ್ದು ನಿಮಗೆ ಪ್ರಾರಂಭ ಆಗುತ್ತೆ. ಅಲ್ಲಿಂದ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ, ತಾಪತ್ರಯಗಳು ಬರೋದಿಲ್ಲ. ಬಂದಂತಹ ಹಣವನ್ನ ಸರಿಯಾದ ರೀತಿಯಲ್ಲಿ ಹೂಡಿಕೆಯನ್ನ ಮಾಡಿಕೊಂಡು ಆ ಹಣವನ್ನ ಸೇವಿಂಗ್ಸ್ ಮಾಡಿಕೊಂಡು ಹೋದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ, ತಾಪತ್ರಯಗಳು ಕಂಡು ಬರೋದಿಲ್ಲ. ಮುಂದೆ ಹೋಗ್ತಾ 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 ಇಷ್ಟು ದಿನ ನಾನು ಸ್ಟ್ರಗಲ್ ಮಾಡಿದ್ದು ನನಗೆ ವ್ಯರ್ಥ ಆಗಿಲ್ಲ ಅನ್ನುವಂತಹ ಫೀಲಿಂಗ್, ಮನೋಭಾವನೆ ನಿಮಗೆ ಬಂದೊದಗುತ್ತೆ. ಸಂಬಂಧಗಳ ವಿಚಾರದಲ್ಲಿ ತುಂಬಾ ಸೆನ್ಸಿಟಿವ್ ಆದಂತಹ ವರ್ಷ ಇದಾಗಿದೆ. ಯಾರ್ಯಾರು ಪ್ರೇಮ ಸಂಬಂಧಿಗಳಿದ್ದೀರಾ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಾಸ್ತಿ ಆಗುವಂತಹ ಸಾಧ್ಯತೆ. ಸುಮ್ಮನೆ ಒಬ್ಬರ ಮೇಲೆ ಒಬ್ಬರು ಸಂಶಯವನ್ನ ಪಡುವಂತಹದ್ದು, ಸುಮ್ಮನೆ ಬೇಡದೇ ಇರುವಂತಹ ಮಾತುಗಳನ್ನ ಆಡಿಕೊಳ್ಳುವಂತಹದ್ದು, ಇರುಸುಮುರುಸು ಮಾಡಿಕೊಳ್ಳುವಂತಹದ್ದು, ಇದೆಲ್ಲ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಇಲ್ಲಿ ಮಾತಿನ ಜಾಗೃತೆ ಅನ್ನುವಂತಹದ್ದು ತುಂಬಾ ಮುಖ್ಯ ಆಗಿರುತ್ತೆ. ಯಾವ ಜಾಗದಲ್ಲಿ ಹೇಗೆ ಮಾತನಾಡಬೇಕು, ಹೇಗೆ ಮಾತನಾಡ್ತಾ ಇದ್ದೀನಿ ಅನ್ನೋದು ನಿಮ್ಮ ಬುದ್ಧಿಮತ್ತೆಗೆ ಗೊತ್ತಿರಬೇಕಾಗತ್ತೆ. ನಿಮ್ಮ ಇಗೋ ಬಿಟ್ಟು ರಿಲೇಶನ್ಶಿಪ್ ಅನ್ನ ನೀವು ಉಳಿಸ್ಕೊಳ್ತೀನಿ ಅಂತಾದ್ರೆ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಸಾಧ್ಯ ಆಗತ್ತೆ. ಇಲ್ಲ ಅಂತಾದ್ರೆ ತುಂಬಾ ಕಷ್ಟಕರವಾದಂತಹ ಪರಿಸ್ಥಿತಿಯನ್ನ ನೀವು ಅನುಭವಿಸಬೇಕಾಗತ್ತೆ. ಇನ್ನು ಯಾರ್ಯಾರಿಗೆ ವಿವಾಹ ಆಗಿಲ್ಲ, ಯಾರು ಸಿಂಗಲ್ ಆಗಿದ್ದೀರಾ ಅವರಿಗೆ ಅಚಾನಕ್ಕಾಗಿ ಮದುವೆ ಸಂಬಂಧ ಕೂಡಿ ಬರುವಂತಹದ್ದು, ಇದೆಲ್ಲವೂ ಕೂಡ ಆಗ್ಬಹುದು. ಅದರಲ್ಲಿ ಸ್ವಲ್ಪ ಗೊಂದಲವೂ ಕೂಡ ನಿಮಗೆ ಆಗುವಂತಹ ಸಾಧ್ಯತೆಗಳಿದೆ. ಯಾವ ರೀತಿಯಾದಂತಹ ಗೊಂದಲ ಅಂತಂದ್ರೆ, ಬಂದಿರುವಂತಹ ಜಾತಕದಲ್ಲಿ ಮದುವೆ ಆಗ್ಲೋ ಬೇಡವೋ, ಇನ್ನೊಂದು ವರ್ಷ 2 ವರ್ಷ ನಾನು ವೇಟ್ ಮಾಡ್ಲೋ ಬೇಡವೋ, ಅಥವಾ ಬಂದಿರುವಂತಹ ಜಾತಕದಲ್ಲಿ ಇದು ಸರಿಯಾಗಿರುತ್ತೋ ಇಲ್ವೋ, ಹೀಗೆ ನಾನಾ ವಿಧವಾದಂತಹ ವಿಚಾರಗಳು ಮನಸ್ಸಿನಲ್ಲಿ ಕನ್ಫ್ಯೂಷನ್ ಅನ್ನ ನೀವು ಉಂಟು ಮಾಡಿಕೊಳ್ಳಬಹುದು. ಹಾಗೆ ಸಾಂಸಾರಿಕ ಜೀವನದಲ್ಲಿ ಮನೆಯಲ್ಲಿ ಸ್ವಲ್ಪ ಟೆನ್ಷನ್ ಆಗುವಂತಹ ಸಾಧ್ಯತೆಗಳಿದೆ. ಆದರೆ ಕ್ರಮೇಣವಾಗಿ ಇದು ಕಳೆದು ನಿಮ್ಮ ಸಾಂಸಾರಿಕ ಜೀವನ ಅನ್ನುವಂಥದ್ದು ಕೂಡ ಸುಖಕರವಾಗಿ ಮುಂದುವರೆದುಕೊಂಡು ಹೋಗುತ್ತೆ. ಸಣ್ಣ ಪುಟ್ಟ ತೊಂದರೆಗಳು, ಸಣ್ಣ ಪುಟ್ಟ ಮಾತಿನ ಚಕಮಕಿ ಅಥವಾ ಸಣ್ಣ ಪುಟ್ಟ ಜಗಳಗಳು ಇತ್ಯಾದಿಗಳು ನಡೀಲಿಕ್ಕಿದೆ. ಆದರೆ ಅದರ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ. ಸಾಂಸಾರಿಕ ಜೀವನ ಅಂದಮೇಲೆ ಅದೆಲ್ಲವೂ ಕೂಡ ಸಹಜ. ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಅಂತಾರೆ.
ಅದೇ ರೀತಿಯಾಗಿ ನೀವು ಬರೀ ಜಗಳವೊಂದೇ ಮಾಡೋದಲ್ಲ, ಹಾಗೆ ಪ್ರೀತಿನೂ ಮಾಡ್ತಾ ಹೋಗ್ಬೇಕಾಗತ್ತೆ. ಅತಿಯಾದಂತಹ ವಿಚಾರ ಒಬ್ಬೊಬ್ಬನೇ ಕುತ್ಕೊಂಡು ತಲೆಯಲ್ಲಿ ಏನೇನೋ 108 ವಿಚಾರಗಳನ್ನ ಮಾಡ್ತಾ ಇರುವಂತಹದ್ದು, ಇದು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಯಾರ್ಯಾರು ನಿದ್ರಾಹೀನತೆಯನ್ನು ಅನುಭವಿಸ್ತಾ ಇದ್ದೀರಾ ಅವರು ಓವರ್ ಥಿಂಕಿಂಗ್ ಅನ್ನ ಬಿಟ್ಟು ಸ್ವಲ್ಪ ಅದರಿಂದ ಹೊರಗಡೆ ಬಂದು ಮಲಗುವ ಮುಂಚೆ ಸ್ವಲ್ಪ ಧ್ಯಾನ ಇತ್ಯಾದಿಗಳನ್ನು ಮಾಡಿ ನಿಮ್ಮ ನಿದ್ರಾಹೀನತೆಯನ್ನು ಸರಿ ಮಾಡಿಕೊಳ್ಬೇಕಾಗತ್ತೆ. ಹೆಚ್ಚಿನದಾದಂತಹ ನೀರನ್ನು ಕುಡಿಯುವಂತಹದ್ದು, ಹಾಗೆ ಅನಾವಶ್ಯಕ ವಿಚಾರಗಳನ್ನು ನೀವು ನಿಮ್ಮ ಜೀವನದಲ್ಲಿ ತಂದುಕೊಳ್ಳುವಂತಹದ್ದು ಇಲ್ಲಿ ಸೂಕ್ತ ಅಲ್ಲ. ಸರಿಯಾದ ರೀತಿಯಲ್ಲಿ ನಿಮ್ಮ ಮೈಂಡ್ ಕಂಟ್ರೋಲ್ ಅನ್ನ ನೀವು ಮಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ವರ್ಷದ 2ನೇ ಭಾಗದಲ್ಲಿ ಯಾರ್ಯಾರು ಉದ್ಯೋಗವನ್ನ ಮಾಡ್ತಾ ಇದ್ದೀರಾ ಅವರಿಗೆ ಅತ್ಯುತ್ತಮವಾದಂತಹ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಯಾರ್ಯಾರು ಬಟ್ಟೆಗೆ ಸಂಬಂಧಿಸಿದಂತಹ ಹಾಗೆ ಕಲ್ಲಿಗೆ ಸಂಬಂಧಿಸಿದಂತಹ ವ್ಯವಹಾರಗಳನ್ನ ಮಾಡ್ತಾ ಇದ್ದೀರಾ, ಹಾಗೆ ಯಾವುದಾದ್ರೂ ತೈಲ ರೀತಿಯ ವಸ್ತುಗಳನ್ನ ಏನು ನೀವು ವ್ಯವಹಾರವನ್ನ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ, ಅವರಿಗೂ ಕೂಡ ಉತ್ತಮವಾದಂತಹ ಬದಲಾವಣೆಗಳು ಇಲ್ಲಿ ಕಾಣ್ತಾ ಹೋಗುತ್ತೆ. ವೈದ್ಯಕೀಯ ವೃತ್ತಿಯಲ್ಲಿರುವಂತವರು ಹಾಗೆ ಶಿಕ್ಷಣ ವೃತ್ತಿಯಲ್ಲಿರುವಂತವರು ಕೂಡ ಸ್ವಲ್ಪ ನಿಮಗೆ ಟೆನ್ಷನ್ ಆಗುವಂತಹ ಪರಿಸ್ಥಿತಿಗಳು ಇರಬಹುದು. ಆದ್ರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯಾದಂತಹ ಬಾಧೆ ಇರಬಹುದು, ಯಾವುದೇ ರೀತಿಯಾದಂತಹ ತೊಂದರೆ ಇರಬಹುದು, ಅದು ಕಂಡು ಬರೋದಿಲ್ಲ. ಈ ವರ್ಷ ನಿಮ್ಮ ಜೀವನದಲ್ಲಿ ಒಂದು ಇನ್ಸಿಡೆಂಟ್ ಅನ್ನೋದು ಸಡನ್ ಆಗಿ ಯಾವುದೋ ಒಂದು ಇನ್ಸಿಡೆಂಟ್ ಆಗುತ್ತೆ, ಅಲ್ಲಿಂದ ನಿಮ್ಮ ಜೀವನ ಅನ್ನುವಂಥದ್ದು ಚೇಂಜ್ ಆಗ್ತಾ ಹೋಗುತ್ತೆ. ಜಾಬಿನಲ್ಲಿರ್ಬೋದು, ರಿಲೇಶನ್ಶಿಪ್ನಲ್ಲಿರ್ಬೋದು, ಹಾಗೆ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಆ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ನಿಮ್ಮ ಮುಂದಿನ 5 ವರ್ಷವನ್ನ ಡಿಸೈಡ್ ಮಾಡುತ್ತೆ, ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಅದನ್ನ ವಿಚಾರವನ್ನ ಮಾಡಿ ನಿರ್ಧಾರವನ್ನ ನೀವು ತೆಗೆದುಕೊಳ್ಳಬೇಕು. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೂ ಕೂಡ ಅತಿಯಾದಂತಹ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ನಿಮಗೆ ಕಂಡು ಬರೋದಿಲ್ಲ. ಹಾಗೆ ಹಿಂದಿನಿಂದ ಯಾವುದಾದ್ರೂ ಆರೋಗ್ಯ ಸಮಸ್ಯೆಯನ್ನ ನೀವು ಅನುಭವಿಸ್ತಾ ಇದ್ದೀರಿ ಅಂತಾದ್ರೆ ಅದನ್ನ ಜೂನ್ ನಂತರ ಸ್ವಲ್ಪ ಎಚ್ಚರವಾಗಿ ಅದನ್ನ ನೋಡಿಕೊಳ್ಳೋದು ಒಳ್ಳೆಯದು. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಆರೋಗ್ಯದ ವಿಷಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ. ಹಾಗೆ ಪರಿಹಾರವನ್ನ ಯಾವ ರೀತಿಯಾಗಿ ಕಂಡುಕೊಳ್ಳಬಹುದು ಅಂತಂದ್ರೆ ಕಪ್ಪು ಎಳ್ಳನ್ನ ದಾನವಾಗಿ ನೀಡಿ, ಹಾಗೆ ಯಾರು ಬಡವರಿದ್ದಾರೆ ಅವರಿಗೆ ಸ್ವಲ್ಪ ಮಟ್ಟಿನಲ್ಲಿ ಅನ್ನದಾನವನ್ನ ಇತ್ಯಾದಿಗಳನ್ನ ದಾನ ಮಾಡಿ, ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ, ಇಲ್ಲ ಅಂತಂದ್ರೆ ಪ್ರತಿದಿನ ಬೆಳಿಗ್ಗೆ ಶಿವನ ಆರಾಧನೆಯನ್ನ ಮಾಡ್ಕೊಂಡು ಹೋಗಿ. ಜೀವನದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಕಂಡುಬರೋದು ಖಂಡಿತವಾಗಿಯೂ ಸತ್ಯ. ವೃಶ್ಚಿಕ ರಾಶಿಯವರೇ, ಈ ವರ್ಷ ನಿಮಗೆ ಸ್ವಲ್ಪ ಹೆಚ್ಚಿನದಾದಂತಹ ಸವಾಲುಗಳು ಕಂಡುಬರುತ್ತೆ. ಆದರೆ ಅದಕ್ಕಿಂತ ದೊಡ್ಡ ದೊಡ್ಡ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರ್ಲಿಕ್ಕಿದೆ. ಶಾಂತ ಮನಸ್ಸಿನಿಂದ ಸರಿಯಾದ ನಿರ್ಧಾರವನ್ನ ತೆಗೆದುಕೊಂಡು ಹೋದ್ರೆ 2026 ಯುಗಾದಿ ನಂತರದ ಜೀವನದಲ್ಲಿ ಹೆಚ್ಚಿನದಾದಂತಹ ಟರ್ನಿಂಗ್ ಪಾಯಿಂಟ್ ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಳ್ಳಿಕ್ಕಿದ್ದೀರಾ. ಹಾಗಾಗಿ ಹೇಳಿದ ವಿಷಯಗಳನ್ನ ಗಮನದಲ್ಲಿಟ್ಟು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ 4 ಸಲ ವಿಚಾರವನ್ನ ಮಾಡಿ ಆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿ. ಎಲ್ಲವೂ ಸುಗಮವಾಗಿ ನಿಮ್ಮ ಜೀವನದಲ್ಲಿ ಸಾಗ್ತಾ ಹೋಗುತ್ತೆ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು.